ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಗಡಿ ಕನ್ನಡ ಪತ್ರಿಕೆಯ ಸಂಪಾದಕರಾದ ನಮ್ಮ ಜೊತೆಗೆ ಮುರುಗೇಶ್ ಶಿವಪೂಜಿ ಅವರಿದ್ದಾರೆ. ಅವ್ರ ಜೊತೆಗೆ ಅದರಲ್ಲಿ ಒಂದು ಮಾತು, ಅದೊಂದು ಯಾವ ರೀತಿಯಾಗಿ ವಿವಾದದ ಅದರ ಬಗ್ಗೆ ಏನು ಮಾತಾಡಬೇಕು ಅನ್ನೋದ್ರ ಬಗ್ಗೆ ಅವರಿಂದ ನಾವು ಕೇಳ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನು ರೀ ಇದು ವಿಜಯನಗರದಲ್ಲಿ ಜಿಲ್ಲೆ ಮೊನ್ನೆ ಆದ ಒಂದು ಘಟನೆ. ಅದು ಎರಡು ಪತ್ರಕಾರ ಸಂಘ, ಎಲ್ಲ ಒಂದೇ ಪತ್ರಕಾರ ಅಂದರೆ ಎರಡು ಸಂಘಟನೆಗಳ ಮಧ್ಯೆ ಒಂದು ಏನೋ ಒಂದು ವಿವಾದ ಆಗೈತೆ ಅಂತ. ಅದು ಪತ್ರಿಕಾ ಭವನ ಉಪಯೋಗಿಸ್ಕೋದ್ರ ಬಗ್ಗೆ ಇದು ಅದರಲ್ಲಿ ವಿಡಿಯೋದಲ್ಲಿ ನಮ್ಮ ಉಸ್ತುವಾರಿಯವರು ಅದರು, ಜಮೀರ್ ಅಹಮದ್ ಸಾಹೇಬರು, DC ಅವರು ಅದರು. ಅದರಲ್ಲಿ ಒಂದು ಕರ್ನಾಟಕ ಪತ್ರಕರ್ತರ ಸಂಘದ ನೀವು ಅಧ್ಯಕ್ಷರು ಮತ್ತು ಗಡಿ ಕನ್ನಡ ಪತ್ರಿಕೆಯ ಸಂಪಾದಕರು ಇದ್ದೀರಿ. ಇದರ ಬಗ್ಗೆ ಏನು ಸರ್ ನೀವು ಏನು ಹೇಳಿ ಬಯಸ್ತಾರೆ ಜನರಿಗೆ? ಪತ್ರಿಕಾ ಭವನದ ಬಗ್ಗೆ ಬಹಳಷ್ಟು ಜಿಲ್ಲೆಗಳೊಳಗೆ ಆಗಾಗ ಇವು ವಾದ ವಿವಾದಗಳು ನಡೀತಾ ಇರ್ತಾವೆ. ಅದು ಭಾಳ ದುರ್ದೈವದ ವಿಚಾರ. ಪತ್ರಿಕಾ ಭವನ ಅಂತಂದ್ರೆ ಎಲ್ಲ ಪತ್ರಕರ್ತರಿಗೂ ಸಂಬಂಧಪಟ್ಟದ್ದು. ಸಂಘ ಕಟ್ಟಡ ಯಾರ್ದಾದ್ರೂ ಸ್ವಾಧೀನದೊಳಗಿರಲಿ, ನ್ಯಾಯವಾಗಿ ಹೇಳಬೇಕು ಅಂತಂದ್ರೆ ಸರ್ಕಾರದ ಸ್ವಾಧೀನದೊಳಗೆ ಇರಬೇಕು. ಸರ್ಕಾರದ ಭೂಮಿ ಕಟ್ಟೋದಕ್ಕೆ ಬೇಕಾಗಿರೋದು ಸರ್ಕಾರದ ಹಣ. ಅದನ್ನು ಯಾವುದೋ ಒಂದು ಸಂಘದ ಅಧೀನಕ್ಕೆ ಕೊಡೋ ಬದಲು ಸರ್ಕಾರದ್ದೇ ವಾರ್ತಾ ಇಲಾಖೆ ಅಂತ ಒಂದು ಐತಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ. ಎಲ್ಲ ಜಿಲ್ಲೆಗಳಲ್ಲಿ ಇರತಕ್ಕಂಥ ಪತ್ರಿಕಾ ಭವನಗಳು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಅಧೀನಕ್ಕೆ ಒಳಪಡಬೇಕು. ಅಲ್ಲಿ ಯಾವುದೇ ನಡೆದರೂ, ಸಭೆ ಸಮಾರಂಭಗಳು ನಡೆದರೂ ಎಲ್ಲ ಪತ್ರಿಕೆಗಳ ವರದಿಗಾರರಿಗೆ, ಎಲ್ಲ ಪತ್ರಕರ್ತರಿಗೆ ಅಲ್ಲಿ ಪ್ರವೇಶ ಇರಬೇಕು. ಇದು ನ್ಯಾಯ, ಹೌದಾ? ಇಲ್ಲಿ ಏನಾಗ್ತೈತಿ ಅಂತಂದ್ರೆ ಭಾಳಷ್ಟು ಕಡೆ ನಾನು ನೋಡ್ತೀನಿ, ಈ ಎರಡು ಸಂಘಟನೆಗಳು, ಒಂದು ಸಂಘಟನೆಯವ್ರು ಅಂತಾರೆ, ಇಲ್ಲ ನೀವು ನಮ್ಮ ಸಂಘ ಐತಿದು, ನೀವು ಯಾರೂ ಇಲ್ಲಿ ಬರ್ತಕ್ಕದ್ದಲ್ಲ, ಇಲ್ಲಿ ಪ್ರೆಸ್ ಮೀಟ್ಗೂ ಅಟೆಂಡ್ ಆಗ್ತಕ್ಕದ್ದಲ್ಲ. ಮುಖ್ಯವಾಗಿ ವಿವಾದ ಆದದ್ದ ಅಲ್ಲಿ. ಪ್ರೆಸ್ ಮೀಟ್ಗೆ ಅಟೆಂಡ್ ಆಗಬೇಡ್ರಿ. ಹಂಗಿದ್ರೆ ಅಂಥ ಕಟ್ಟಡಗಳೊಳಗೆ ನೀವು ಪ್ರೆಸ್ ಮೀಟನ್ನು ಮಾಡಬೇಡ್ರಿ. ನಾನು ಈ ರಾಜಕಾರಣಿಗಳು, ಸಮಾಜ ಸೇವಕರಿಗೂ, ಆಮೇಲೆ ಇವರಿಗೆ VVIPಗಳಿಗೆ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ, ಯಾವ ಪತ್ರಿಕಾ ಭವನದಲ್ಲಿ ಎಲ್ಲ ಸಂಘಟನೆಗಳ ಪತ್ರಕರ್ತರಿಗೆ ಪ್ರವೇಶ ಇಲ್ಲವೋ ಅಂಥಲ್ಲಿ ನೀವು ಪ್ರೆಸ್ ಮೀಟ್ ಮಾಡೋಕ್ಕೆ ಹೋಗಬೇಡ್ರಿ. ಕೊಪ್ಪಳದೊಳಗೀಗ ಎರಡು ಸಂಘಟನೆಗಳು, ಅವರೊಂದು ಕಡೆ ಪ್ರೆಸ್ ಮೀಟ್ ಮಾಡ್ತಾರಂತ, ಇವರು ಒಂದು ಕಡೆ ಪ್ರೆಸ್ ಮೀಟ್ ಮಾಡ್ತಾರಂತ ಕೇಳಿದ್ನಿ ನಾನು. ಅದು ತಪ್ಪನ? ಎಲ್ಲರೂ ಬರುವಂಗಿರಬೇಕು. ಎಲ್ಲರೂ ಬರುವಂಗಿಲ್ಲ ಅಂದರೆ ಸಾರ್ವಜನಿಕ ಸಂಘಟನೆ ಆಗ್ತೈತೆ ಹಂಗಿದು? ಭಾಳ ತಪ್ಪೈತಿ. ಮುಖ್ಯವಾಗಿ ಸರ್, ನಿಮ್ಮ ಸಂಘಟನೆ ಕರ್ನಾಟಕ ಪತ್ರಕರ್ತರ ಸಂಘದ ನೀವೊಬ್ಬರ ಅಧ್ಯಕ್ಷರು. ಅಲ್ಲಿ ಏನು ಬಂದದ್ದು, ಅವರು ನಮಗೂ ಇಲ್ಲಿ ಹಕ್ಕು ಕೊಡ್ರಿ ಅಂತ ಅವ್ರು ಜಗಳಾಡಿದ್ದು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ಒಂದು ಆ ಸಂಬಂಧಪಟ್ಟ ಸಂಘಕ್ಕೆ ನೀವೊಬ್ಬರು ಅಧ್ಯಕ್ಷರಿದ್ದಾರೆ ಅಂತ ಹೇಳಿದ ಅವ್ರು ಆಗ್ತಾ ಇದ್ದಾರೆ. ಆದರೆ ಇನ್ನೊಂದು ಸಂಘಟನೆ ಅವರು ಅದಕ್ಕೆ ಅಲ್ಲ ಅಂತಂದರೆ, ಅಂದರೆ ಏನು ರೀ ಇದು? ನಮ್ಮಲ್ಲೇನೆ ಇದೊಂದು ಉದ್ವೇಗ ಜನರು ಯಾವ ರೀತಿ ನಮಗೆ ಪತ್ರಿಕೆ ಮತ್ತು ಪ್ರೆಸ್ ರಿಪೋರ್ಟ್ಗಳ ಬಗ್ಗೆ ವಿಶ್ವಾಸ ಇಡ ಅವರು ಸರಿಯಾದ ಮಾರ್ಗವನ್ನು ಕೆಲವು ಬಾರಿ ಸಮಾಜಕ್ಕೆ ತೋರಿಸುವಂಥ ಪತ್ರಕರ್ತರು ಅವರ ತಪ್ಪು ಮಾರ್ಗದೊಳಗೆ ನಡೆಯೋಕ್ಕೆ ಶುರು ಮಾಡಿದ್ದಾರೆ ಅಂತಂದ್ರೆ ಅವ್ರ ಪತ್ರಕರ್ತರ ಅಲ್ಲ ಅಂತ ನಾನು ಅಂತೀನಿ. ಯಾವುದು ಸರಿ ಐತಿ ಅದನ್ನು ನಾವು ಒಪ್ಕೊಳ್ಬೇಕಾಗ್ತದೆ. ತಪ್ಪಿದ್ದದನ್ನು ನಾವು ಸರಿ ಅಂತ ಹೇಳ್ಕೊಂಡು ಹೋದ್ವಿ ಅಂತಂದ್ರೆ ಅದು ಬೌದ್ಧಿಕ ಆಧಾರ ಆಗ್ತದೆ. ಇಂಟೆಲೆಕ್ಚುವಲ್ ಪ್ರಾಸ್ಟಿಟ್ಯೂಷನ್ ಅಂತಾರೆ ಅದಕ್ಕೆ. ಯಾವುದು ತಪ್ಪಿರ್ತೈತಿಲ್ಲ ಅದನ್ನು ಸರಿ ಅಂತ ನಾವೇನು ಪದೇ ಹೇಳಿ ನಮ್ಮಲ್ಲಿರತಕ್ಕಂಥ ಅಧಿಕಾರ ಮತ್ತು ಪ್ರಭಾವವನ್ನು ಬಳಸಿ ತಪ್ಪಿರೋದನ್ನು ಸರಿ ಅಂತ ಯಾವಾಗ ನಾವು ಸಾಧನೆ ಮಾಡೋಕ್ಕೆ ಹೋಗ್ತೀವಿ, ಅದೇ ಇಂಟೆಲೆಕ್ಚುವಲ್ ಪ್ರಾಸ್ಟಿಟ್ಯೂಷನ್. ಇದನ್ನು ಅಧಿಕಾರಿಗಳು ವಿಚಾರ ಮಾಡಬೇಕಾಗ್ತದೆ. ಕೆಲವ್ರು ಹೇಳ್ತಾರೆ, ಭಾಳ ನನಗೆ ಆಶ್ಚರ್ಯ ಅಂತ ಅನಿಸ್ತೈತಿಲ್ಲ, ಇತ್ತೀಚೆಗೆ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡೋದನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇತ್ತೀಚೆಗೆ ಘೋಷಣೆ ಮಾಡಿದರು. ಅದನ್ನು ನಾನು ಭಾಳ ತುಂಬ ಹೃದಯದಿಂದ ಈ ನಾಡಿನ ಸಮಸ್ತ ಪತ್ರಕರ್ತರ ಪರವಾಗಿ ನಾನು ಸ್ವಾಗತ ಮಾಡ್ತೀನಿ ಮತ್ತು ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಸಂದರ್ಭದೊಳಗೆ ಆ ಪಾಸ್ಗಳನ್ನು ತೊಗೊಳ್ಬೇಕಾದ್ರೆ ಯಾರೋ ಒಂದು ಸಂಘದವ್ರು ಹೇಳ್ತಾರೆ ಅಂದರೆ ನಮ್ಮ ಸಂಘದೊಳಗೆ ಸದಸ್ಯರಾಗಿದ್ದರೆ ಮಾತ್ರ ಆ ಪಾಸ್ ಸಿಗ್ತೈತಿ ಅಂತ. ಎಂಥ ಮೂರ್ಖತನದ ಮಾತಿದು. ಇಲ್ಲ, ಈಗ ನಾನು ಒಂದು ಸಂಘಟನೆ ಅಧ್ಯಕ್ಷ, ನಾ ಸಂಘದೊಳಗೆ ಸದಸ್ಯರಿದ್ದವರು ನಾ ಕೊಡೋ ಪತ್ರದ ಶಿಫಾರಸಿನ ಮೇಲೆ ಬಸ್ ಪಾಸ್ಗಳು ವಿತರಣೆ ಆಗೋದಿಲ್ಲ. ಹಾಗೇನಾದರೂ ಆಗ್ತೈತಿ ಅಂತಂದ್ರೆ ಯಾವುದಾದ್ರೂ ಸಂಘದ ಅಧ್ಯಕ್ಷರು ಅಥವಾ ಯಾವುದಾದ್ರೂ ಸಂಘದ ಸದಸ್ಯರಿಗೆ ಬಸ್ ಪಾಸ್ ವಿತರಣೆ ಆಗ್ತದೆ ಅಂತಂದರೆ ಅದು ಭಾಳ ತಪ್ಪು. ಸಾಧ್ಯ ಇಲ್ಲ ಹಂಗಾಗಕ್ಕೆ. ಗೌರ್ಮೆಂಟ್ನವ್ರು ಎಕ್ರಿಡಿಷನ್ ಕಾರ್ಡ್ ಕೊಡಬೇಕಂದ್ರೂ ಕೂಡ ಆಯಾ ಪತ್ರಿಕೆಗಳ, ಆಯಾ ಮಾಧ್ಯಮ ಸಂಸ್ಥೆಯ ಮುಖ್ಯಸ್ಥರ ಶಿಫಾರಸು ಇರಲಾರ್ದೆ ಎಕ್ರಿಡಿಷನ್ ಕಾರ್ಡು ಕೊಡೋದಿಲ್ಲ. ಬಸ್ ಪಾಸ್ ಕೊಡಬೇಕಿದ್ರು ಅಲ್ಲಿ ಕಂಡೀಷನ್ ಹಾಕಿದ್ದಾರೆ, ಆಯಾ
ಮಾಧ್ಯಮ ಸಂಸ್ಥೆಗಳ ಮುಖ್ಯಸ್ಥರು ಶಿಫಾರಸು ಮಾಡುವವರಿಗೆ ಮಾತ್ರ. ಇಲ್ಲ ಅದು ಪೇಮೆಂಟ್ ಲಿಸ್ಟು ಇರಬೇಕು ಅಂತ ಏನೇನು ಕೇಳಿದ್ದಾರೆ ಅದ್ರ ಬಗ್ಗೆ. ಕೆಲವು ನಿಯಮಗಳನ್ನು ಹಾಕಿದ್ದಾರೆ, ಅದು ಅವಶ್ಯಕತೆಯೂ ಐತಿ. ಅದು ಹಂಗಿರುವಾಗ ಎಷ್ಟು ತಪ್ಪು ಸಂದೇಶ ಕೊಟ್ಕೊಂತ ಹೊಂಟುಬಿಟ್ಟಾರೆ ಅಂತಂದ್ರೆ ಕೆಲವು ಸಂಘಟನೆಯವರು ಭಾಳ ಆಶ್ಚರ್ಯ ಅನ್ನಿಸ್ತದೆ. ಇಲ್ಲರಿ ಆ ಕೆಲವು ಸಂಘಟನೆಗಳು ಏನೇ ಅನ್ರಿ, ಆದರೆ ಅದಕ್ಕೆ ಸಂಬಂಧಪಟ್ಟೊಬ್ಬರು ಅಧಿಕಾರಿಗಳು ಇರ್ತಾರೆ, ಅವರು ಅದನ್ನು ಒಂದು ವಿಚಾರ ವಿಮರ್ಶೆ ಮಾಡಬೇಕಲ್ಲ. ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ನಾನು ಮನವಿ ಮಾಡ್ಕೊತೀನಿ ಅವ್ರಿಗೆ. ಯಾಕಂದರೆ ಇಲ್ಲೇ ಈ ಎರಡು ಸಂಘಟನೆಗಳ ಮಧ್ಯೆ ಜಗಳ ಆಗ್ತದೆ. ಕೆಲವು ಕಡೆ ಎಲ್ಲಿ ತನಕ ಅಂದ್ರೆ ಬಡದಾಟಗಳು ಆಗಿದಾವೆ. ಭಾಳ ದುರ್ದೈವದ ವಿಚಾರ. ಮಣ್ಣಿನ ಕಾರ್ಯಕ್ರಮದಲ್ಲಿ ಏನು ಬಡದಾಟ ಸ್ಥಿತಿಗಳು ಬಂದಿತ್ತಂತ ಅಂದರು ಈಗ ಹೇಳೋ ಜನರು. ಈಗ ಹೊಸಪೇಟೆ ಒಳಗೆ ಮೊನ್ನೆ ಒಂದು ಅಂದ್ರೆ ಸಚಿವರಿಗೆ, ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಸಾಹೇಬ್ರಿಗೆ ಇವರು ನಮ್ಮ ಸಂಘಟನೆಯವರು ಹೋಗಿ ಬೇರೆ ಒಂದು ಸಂಘದವರು ನಮಗೆ ಅಲ್ಲಿ ಪ್ರೆಸ್ ಮೀಟ್ಗಳಿಗೆ ಮತ್ತು ಕಾರ್ಯಕ್ರಮಗಳು ನಡೆದ್ರೆ ಅಲ್ಲಿ ನಮ್ಗೆ ಪ್ರವೇಶವನ್ನು ಕೊಡ್ತಾ ಇಲ್ಲ, ಇದು ತಪ್ಪು, ನಮಗೂ ಅಲ್ಲಿ ಪ್ರವೇಶ ಕೊಡಬೇಕು, ಮತ್ತು ಆ ಕಟ್ಟಡವನ್ನು ಸಾರ್ವಜನಿಕರ ಕಟ್ಟಡ, ಅದು ಸರ್ಕಾರದ ಕಟ್ಟಡ, ಸರ್ಕಾರದ ಸುಪರ್ದಿಗೆ ತಗೊಳ್ಳಿ, ವಾರ್ತಾ ಇಲಾಖೆ ಸುಪರ್ದಿಗೆ ತಗೊಳ್ಳಿ ಅಂತ ಬೇಡಿಕೆ ಮಂಡನೆ ಮಾಡಿದರೆ ಅದು ಅತ್ಯಂತ ಕರೆಕ್ಟ್ ವಿಚಾರ ಐತೆ. ಸರ್ಕಾರದವರು ಯಾವುದು ಯೋಗ್ಯ ಐತಿ ಯಾವುದು ಯೋಗ್ಯ ಇಲ್ಲ ಅನ್ನೋದನ್ನು ಸರ್ಕಾರದವರು ವಿಚಾರ ಮಾಡಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಾಗ್ತದೆ. ಯಾವುದೇ ಒಂದು ಸಂಘಟನೆ ಆಗಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಮೊನೋಪೊಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಏಕಸ್ವಾಮ್ಯತೆಯನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ಐತಿದೆ. ಅದ್ರ 4ನೇ ಆಧಾರ ಸ್ತಂಭ ಅಂತ ಹೇಳ್ಕೊಳ್ಳೋ ಅಂಥ ನಾವು ಇಂಥ ತಪ್ಪುಗಳನ್ನ ಮಾಡ್ಕೊಂತ ಹೊಂಟ್ಬಿಟ್ರೆ ಅದೇ ಹೇಳ್ತಾ ಇರೋದು ಸರ್. ನಾವು ಏನು ಹೇಳವ್ರದೀವಿ. ಅದೇ ರೀತಿಯಾಗಿ ವಿಡಿಯೋದಾಗ ನೋಡ್ಬೋದು ನೀವು. ತಕ್ಷಣ ಹೇಳಿದ ತಕ್ಷಣ ನನಗೆ ಮಟ್ಟಿಗೆ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಸಾಹೇಬ್ರಿಗೂ ಗೊತ್ತಾಗಲಿಲ್ಲ. ಅವ್ರು ಮತ್ತೆ ಕ್ಲೋಸ್ ಆಗಿ ಮಾತಾಡಿದ್ರು. ಅವ್ರು ಏನೂ ಕಿವ್ಯಾಗ ಒಂದು ಸ್ವಲ್ಪ ಹೇಳಿದಂಗೆ ಆಯ್ತು. ಅವ್ರು ಆದ್ರೂ ಅವ್ರಿಗೇನು ತಿಳಿಲ್ಲ. DC ಅವರು ಮತ್ತು ಅವರಿಬ್ಬರು ಅವ್ರು ಏನೂ ಉತ್ತರ ಕೊಡದೆ, ನಿಮ್ಮ ಸಂಘಟನೆದ ಕೆಲವೊಂದು ಜನರಿದ್ದಾರೆ, ಅವ್ರಿಗೇನು ಉತ್ತರ ಕೊಡದೆ ಮತ್ತು ಹಾಗೆ ಹೋಗಿಬಿಟ್ರು. ಇಲ್ಲ, ಈಗ ನಾನು ನೋಡಿದೆ ಅದನ್ನು, ವಿಡಿಯೋ ನೋಡಿದ್ದು ಏನಾಗೈತಿ ಅಂತಂದೆ. ಆಮೇಲೆ ಸನ್ಮಾನ್ಯ ಸಚಿವರಿಗೆ ನಮ್ಮವರು ಮನವಿ ಮಾಡ್ಕೊಳ್ತಾಯಿದ್ರು. ಆಮೇಲೆ ಅವರು ಇನ್ನೇನು ಹೇಳ್ತಾಯಿದ್ರು. ಆಮೇಲೆ ಅಲ್ಲೇ ಜಿಲ್ಲಾಧಿಕಾರಿಗಳು ಇದ್ದರು, ಹಿರಿಯ ಅಧಿಕಾರಿಗಳು ಇದ್ದರು. ನಾನು ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದರೆ, ಯಾವುದು ಯೋಗ್ಯ ಅಂತ ಅನಿಸ್ತೈತಿ, ಯಾವುದು ಸೂಕ್ತ ಅಂತ ಅನಿಸ್ತೈತಿ, ಆ ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕಾಗ್ತದೆ. ಇಲ್ಲಿ ಮತ್ತು ಇನ್ನು ಕೆಲವ್ರು ಹೇಳ್ತಾರಂತ ನಮ್ದು ಅಷ್ಟು ಅಧಿಕೃತ ಸಂಘ, ಬೇರೆ ಏನಕ್ಕೆ ಹೆಂಗೆ ಅಧಿಕೃತ ಅನಧಿಕೃತ ಅಂತ ಹೆಂಗೆ ಇದನ್ನು ಮಾಡ್ತೀರಿ? ಅಧಿಕೃತ ಆಗ್ತವೆ. RNI ಒಳಗೆ ರಿಜಿಸ್ಟ್ರೇಷನ್ ಮಾಡಿ ಪ್ರತಿ ವರ್ಷ ಸರ್ಕಾರದ ನಿಯಮಗಳ ಪ್ರಕಾರ ಏನೇನು ದಾಖಲೆಗಳನ್ನು ಸಲ್ಲಿಸಬೇಕೋ ಅದನ್ನು ಸಲ್ಲಿಸಿ, ಸರ್ಕಾರದ ನಿಯಮಗಳ ಪ್ರಕಾರ ಆಡಿಟ್ ಮಾಡಿ ಎಲ್ಲ ಯೋಗ್ಯ ರೀತಿ ಒಳಗೆ ನಡೆಸುವಂಥ ಪತ್ರಿಕೆಗಳು ನಕಲಿ ಅಂತ ಯಾರು ಅಂತಾರೆ? ಹಂಗೇನಾದರೂ ಅವ್ರು ಅಧಿಕೃತ ಅಂದ್ರೆ ಅವ್ರ ಮೇಲೆ ಕೇಸ್ ಹಾಕಬೇಕಾಗ್ತೈತಿ, ಮಾನಹಾನಿ ಕೇಸ್ ಹಾಕಬೇಕಾಗ್ತೈತಿ. ಇನ್ನು ಮುಂದಿನ ನಿಲುವೇನು ಸರ್ ನಿಮ್ಮದು? ಏನು ಮಾಡಬೇಕು ಈ ರೀತಿ ಆಗ್ತಾ ಇದ್ರೆ? ಅಲ್ಲ, ಏನು ಮಾಡಬೇಕೇನು? ಈಗ ನಮ್ಮವರು ಅದನ್ನು ತಿಳ್ಕೊಳ್ಬೇಕಾಗ್ತೈತಿ. ಅದು ನಮ್ಮ ಸಂಘ ಆಗಿರ್ಬೋದು, ಬೇರೆ ಸಂಘ ಆಗಿರ್ಬೋದು. ನೈತಿಕತೆಯ ನೆಲೆಗಟ್ಟಿನ ಮೇಲೆ ಇದಕ್ಕಿಂತ ದೊಡ್ಡ ಶಬ್ದ ಏನು ಹೇಳಕ್ಕೆ ಸಾಧ್ಯ ಇಲ್ಲ ಅವರಿಗೆ. ನಾನು ನೈತಿಕತೆಯ ನೆಲೆಗಟ್ಟಿನ ಮೇಲೆ ಯಾವುದು ಯೋಗ್ಯ ಐತಿ ಅದನ್ನು ಯೋಗ್ಯ ನಿರ್ಧಾರ ತಗೊಂಡು ಎಲ್ಲರಿಗೂ ಬೇಕಾಗುವಂಗೆ ಅವರು ತಮ್ಮ ಸಂಘಟನೆಗಳನ್ನು ನಡೆಸ್ಕೊಂಡು ಹೋಗಬೇಕು. ನಾವು ಅದೇ ರೀತಿ ನಡೆಸ್ಕೊಂಡು ಹೊಂಟಿದ್ದೀವಿ. ಸಂಘಟನೆಗಳು ಇರೋದು ಅದಕ್ಕೆ ನಮ್ಮ ಕಮ್ಯುನಿಟಿ ಪತ್ರಕರ್ತರ ಕಮ್ಯುನಿಟಿ, ಪತ್ರಕರ್ತರ ಹಿತಾಸಕ್ತಿ ಸಲುವಾಗಿ. ಈಗ ಇವರು ನನ್ನ ಸಂಘಕ್ಕೆ ಸದಸ್ಯರಿದ್ದಾರೆ ಅಂತಂದು ಅವ್ರನ್ನಷ್ಟೇ ನಾನು ಮಾತಾಡಿಸಿ ಇನ್ನೊಬ್ರನ್ನ ನಾನು ಅಲ್ಲಿ ನಮ್ಮ ಇದಕ್ಕೆ ಪ್ರವೇಶನ ನಿರಾಕರಣೆ ಮಾಡಿದರೆ ಇದೇನು ನೈತಿಕತೆ ಅಂತಾರೆ? ಒಂದು ಸಾರಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಇದೇನು ಎಲ್ಲ ಜಿಲ್ಲೆಗಳೊಳಗೆ ಏನು ಗೊಂದಲ ನಡೆದಿದೆ, ಈ ಗೊಂದಲ ಪರಿಹಾರ ಆಗಬೇಕು. ಈ ಗೊಂದಲಗಳು ಪರಿಹಾರ ಆಗಬೇಕು ಅಷ್ಟೇ. ಅದಕ್ಕೆ ಹೆಂಗೆ ಸರ್ ನಿಮ್ದು? ಯಾಕಂದರೆ ಪ್ರಾಬ್ಲಮ್ ಆಗ್ತಾ ಇರೋದು ಕರ್ನಾಟಕ ಪತ್ರಕರ್ತರ ಸಂಘದ ಜನರಿಗೆ ಮಾತ್ರ ಇಲ್ಲ, ಬೇರೆ ಬೇರೆ ಸಂಘಟನೆಯವರಿಗೂ ತೊಂದರೆ ಆಗಾಗ್ತಿದೆ ಅಂತ ಅವರು ನನ್ನ ಅಪ್ರೋಚ್ ಮಾಡಿದರು. ಇನ್ನೂ ಕೆಲವು ಸಂಘಟನೆಗಳು ಇಲ್ಲಿ ಅವ್ರು ಹೇಳ್ಕೊತಾರೆ ನಮ್ಮದು ಒಂದೇ ಪ್ರಾತಿನಿಧಿಕ ಸಂಘ ಅಂತ ಕೆಲವ್ರು ಹೇಳ್ಕೊತಾರೆ. ಇಲ್ಲಿ ಒಂದೇ ಪ್ರಾತಿನಿಧಿಕ ಸಂಘ ಇಲ್ಲ, ಇಲ್ಲಿ ಸಂಘಟನೆಗಳು ಭಾಳ ಅದಾವ. ಇಲ್ಲ, ಈ ರೀತಿ ಪ್ರತಿಯೊಬ್ಬ ಮಿನಿಸ್ಟರ್ ತಲೆಯಾಗೂ ಇದಾದ್ರೆ ಇರೋದು ಒಂದೇ ಸಂಘ, ಅದ್ರಾಗ ಇವ್ರು ಎಲ್ಲರೂ ಅದಾರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ರೀ. ಅದನ್ನು ಹಂಗೆ ಹೇಳಿ ಭಾಳ ದುರುಪಯೋಗ ಆಗಾಗ್ತೈತಿ. ಅದು ಭಾಳಷ್ಟು ಕಡೆ ದುರುಪಯೋಗ ಆಗಾಗ್ತೈತಿ. ನಾನು ಅದನ್ನು ಎಲ್ಲೆಲ್ಲಿ ಏನೇನಾಯ್ತು ಹೆಂಗೆ ಆಯ್ತು ಅಂತ ಪೂರ್ತಿ ಬಿಡಿಸಿ ಹೇಳಕ್ಕೆ ಹೊಂಟ್ರೆ ಈಗ 100 ಗಂಟೆ ಲೆಕ್ಕದೊಳಗೆ ನೌಕರಿ ಕಳ್ಕೊಂಡು ಮನೆಗೆ ಹೋಗ್ತಾರೆ ಅವರೆಲ್ಲ. ಅದನ್ನೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ಮತ್ತು ನಾನು ಎಲ್ಲ ದಾಖಲೆಗಳನ್ನು ಇಟ್ಕೊಂಡೇ ಮಾತಾಡ್ತೀನಿ. ದಾಖಲೆ ಇಲ್ಲದ ನಾ ಏನೂ ಮಾತಾಡೋಕ್ಕೆ ಹೋಗೋದಿಲ್ಲ. ಬೇಕಾದಷ್ಟು ದಾಖಲೆಗಳದಾವ. ಒಟ್ಟು ಕಾಯ್ದೆಗಳು ತೆಗೆದ್ರೆ ಯಾರ್ಯಾರು ಏನೇನು ಅನ್ನೋದೆಲ್ಲ ಗೊತ್ತಾಗಿಬಿಡ್ತೈತಿ. ಆಮೇಲೆ ನನಗನ್ನಿಸ್ತೈತಿ ಸರ್ಕಾರಕ್ಕೂ ಇದೆಲ್ಲ ವಿಚಾರ ಗೊತ್ತೈತಿ, ಅಧಿಕಾರಿಗಳಿಗೂ ಗೊತ್ತೈತಿ, ಮಂತ್ರಿಗಳಿಗೂ ಗೊತ್ತೈತಿ. ಹಾಳಾಗಿ ಹೋಗ್ಲಿ ಬಿಡಪ್ಪ ಅಂತ ಸುಮ್ಮನೆ ಬಿಟ್ಟಾರ ಅವ್ರು ಅಷ್ಟೇ. ಯಾವಾಗ ಅವ್ರನ್ನು ಇವ್ರನ್ನ ಕ್ರಮ ತೊಗೊಳಕ್ಕೆ ನಿಲ್ತಾರ ಅವಾಗ ಯಾರೂ ನಿಲ್ಲಂಗಿಲ್ಲ ಅವ್ರ ಮುಂದೆ. ಈ ರೀತಿ ಅನಿಶ್ಚಿತತೆ ಮುಂದುವರಿಯೋದಕ್ಕಿಂತಲೂ ಒಂದು ಸರಿಯಾದ ನಿರ್ಧಾರವನ್ನು, ಸರ್ವಸಮ್ಮತವಾದ ನಿರ್ಧಾರವನ್ನು ಕೈಗೊಳ್ಬೇಕು. ಒಂದು ಸಾರಿ ಈ ಸಮಸ್ಯೆಗೆ ಇತಿಶ್ರೀ ಹಾಡಿಬಿಡ್ಬೇಕು ಅವ್ರು ಅಷ್ಟೇ.
ಯಾವಾಗ ಆಗೋದು ಸರ್? ಈಗ ಸದ್ಯದಲ್ಲೇ ಹೋಗ್ತಿರೋ ಏನು ಅವ್ರ ಸಿ ಎಮ್ ಅವ್ರಿಗೆ ಭೇಟಿ ಆಗಲಿಕ್ಕೆ? ಭೇಟಿ ಹಾಕಿ ನೋಡ್ತೀನಿ, ನಮ್ಮ ಕಮಿಟಿ ಒಳಗೆ ಮಾತಾಡ್ತೀವಿ. ಸಂಘಟನೆಗಳು 100 ಇರಲಿ, ಸಂಘದ ಕಟ್ಟಡ ಯಾರ್ದಾದ್ರೂ ಮಾಲೀಕತ್ವದೊಳಗೆ ಇಟ್ಕೊಳ್ಳಿ, ಅದನ್ನೇನು ತೊಗೊಂಡು ಮ್ಯಾಲೆ ಹೋಗೋದಿಲ್ಲ ನಾವು. ಏನಂತೀರಿ? ಇಲ್ಲಿ ಯಾರಾದರೂ ಮಾಲೀಕತ್ವ ಅಂದ್ರೂ ಯಾಕೆ ಸರ್? ಗೌರ್ಮೆಂಟ್ ಐತೆ ಅಂದಾಗ ಇನ್ನೊಂದು ಸಂಘಟನೆಗೆ ಮಾಲೀಕತ್ವ ಹೆಂಗೆ ಆಗುತ್ತದೆ ಸರ್? ಅದು ಅದನ್ನು ಸರ್ಕಾರನ ಕೇಳಿ ಪ್ರಶ್ನೆ, ಮಿನಿಸ್ಟ್ರನ್ನ ಕೇಳ್ರಿ. ಓಕೆ, ನನಗೆ ನಾನು ಏನು ಹೇಳಬೇಕು ಅಷ್ಟು ಹೇಳಿದ್ದೀನಿ. ಸರಿಯಾದ ಸಂದೇಶ ಏನು ಕೊಡಬೇಕು ನಮ್ಮ ಮಂದಿಗೆ ಕೊಟ್ಟಿದ್ದೀನಿ. ಆಮೇಲೆ ನಮ್ಮ ಮಂದಿಗೂ ನಾ ಪದೇ ಹೇಳ್ತಿರ್ತೀನಿ, ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಅಂತಂದೆ. ಯಾಕಂದ್ರೆ ಸ್ಥಾವರಕ್ಕೆ ಕಳಿಗುಂಟು ಜಂಗಮಕ್ಕೆ ಕಳಿವಿಲ್ಲ ಅಂತ ಹೇಳಿದ್ದಾರೆ ಶರಣರು. ಹೌದಾ? ಸ್ಥಾವರ ಕಟ್ಟಡ, ಜಂಗಮ ಅಂದರೆ ಜನ, ಅದನ್ನು ಬೆಳೆಸ್ಕೊಂತ ಹೋಗೋಣ ನಾವು. ಆ ಕಟ್ಟಡಕ್ಕೆ ಬಡ್ದಾಡ್ಕೊಂಡು ಹೋಗೋರು ಅಂದರೆ ಇದು ನಮ್ಮ ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು ಹೇಳ್ತಾ ಇರೋದು. ಒಂದು ವೇಳೆ ಅಂದ್ರೆ ಅದಕ್ಕೆ ಸುಮ್ಮನೆ ಜಗಳಾಡಿ ಉಪಯೋಗ ಇಲ್ಲ. ಮತ್ತು ಈ ರೀತಿ ಮಾಡ್ತಾರೆ, ಅದಕ್ಕೆ ಏನು ಹಿಂದೆ ಮುಂದೆ ನೈತಿಕತೆಯೂ ಇಲ್ಲ, ಪ್ರಯೋಜನವೂ ಇಲ್ಲ. ಅದಕ್ಕೆ ಅವ್ರ ಸಂಘಟನೆ ಮೆಂಬರ್ಗಳಿಗೆ ಏನು ಹೇಳ್ತಾ ಇದ್ದಾರೆ ಅದನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಸತ್ಯಾಸತ್ಯತೆ ಏನು ಅದು ಸತ್ಯ ಇರುತ್ತೆ. ಅದನ್ನು ನಮ್ಮ ಕೆಲಸ ನಾವು ಮಾಡ್ಕೋತ ಹೋಗೋಣ ಅಂತ ನೋಡೋಣ್ರಿ. ಈ ಮೆಸೇಜ್ ಎಲ್ಲಿವರೆಗೆ ಮುಟ್ಟದ, ಆದಷ್ಟು ಯಾರೇ ಆಗಲಿ ಅವರು ನಮ್ಮ ಪತ್ರಿಕಾ ಮಾಧ್ಯಮ ಕೆಡಬಾರದು. ಪತ್ರಿಕೆಯಲ್ಲಿ ಜನರಲ್ಲಿ ಒಂದು ಒಳ್ಳೆಯ ವಿಶ್ವಾಸ ಅದ. ಅದನ್ನು ನಾವೇ ಜಗಳಾಡಿ ಅದನ್ನು ಒಂದು ಬೀದಿಗೆ ತಂದು ಅದಕ್ಕೂ ಚೀತು ಅನ್ನುವಂಥ ಸ್ಥಿತಿ ತರಬಾರ್ದಂತ ಪ್ರತಿಯೊಬ್ಬ ಪತ್ರಕರ್ತರಲ್ಲಿ ನಾನು ಮನವಿ. ಓಕೆ ಸರ್, ಥ್ಯಾಂಕ್ ಯು. ನೈಸ್ ಮೀಟಿಂಗ್ ಸರ್. ನಮಸ್ಕಾರ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.